ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಪೂಜೆ ಎಲ್ಲ ಆಯಿತು. ಸೊ ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದೆ. ದಿಶು ಬಾಕ್ಸಿಗೂ ಚಿತ್ರಾನ್ನನೇ ಕಟ್ಟಿದ್ದೆ. ಇವಾಗ ನಾಟಿ ಕೋಳಿ ತಂದಿದ್ದಾರೆ. ನಿನ್ನೆ ಊರಿಗೆ ಹೋಗಿದ್ರು, ಯಾರೋ ಅವ್ರ ಫ್ರೆಂಡ್ ತೀರೋಗಿದ್ರು ಅಂತ. ಸೊ ಇವಾಗ ನಾಟಿ ಕೋಳಿ ಸಾಂಬಾರು ಮಾಡಬೇಕು. ಅದಕ್ಕೆ ಪೂಜೆ ಎಲ್ಲ ಮಾಡಿಬಿಟ್ಟೆ. ಶುಕ್ರವಾರ ಅಲ್ವಾ, ಆಮೇಲೆ ಚಿಕನ್ ಮುಟ್ಟಿದ ಮೇಲೆ ಪೂಜೆ ಎಲ್ಲ ಮಾಡೋಕ್ಕಾಗಲ್ಲ. ಸೊ ಪೂಜೆ ಮಾಡಿದೆ. ಇವಾಗ ಚಿಕನ್ ಮಾಡ್ತೀನಿ. ಇವತ್ತು ಶುಕ್ರವಾರ ಮಾಡಬೇಡ ಅಂತ ನಮ್ಮ ಮಾವ, ಇವ್ರು ನಮ್ಮ ಹಸ್ಬೆಂಡ್ ಅಂತೂ ಕೇಳೋದೇ ಇಲ್ಲ. ಅವ್ರು ಏನು ಹೇಳಿದ್ರು ಕೇಳಲ್ಲ. ತಿನ್ನಬೇಕು ಅಂದರೆ ತಿನ್ನಲೇಬೇಕು ಇವ್ರಿಗೆ. ಸೊ ಅದಕ್ಕೆ ಒಂದು ಕೋಳಿ ಅಷ್ಟೇ ಕಟ್ ಮಾಡಿಸ್ಕೊಂಬಂದರು. ನಮ್ಮ ಮಾವನು ತಿನ್ನಲ್ಲ, ಮಕ್ಕಳು ನಾವು ಅಷ್ಟೇ ತಿನ್ಕೋತೀವಿ. ಸಿಂಪಲ್ಲಾಗಿ ಸಾಂಬಾರು ಮಾಡ್ತೀನಿ. ಇವರು ತಾವೇ ಮಾಡ್ತೀನಿ ಅಂದರು. ಸೊ ಏನೇನು ಬೇಕೋ ಎಲ್ಲನೂ ಹೆಲ್ಪ್ ಮಾಡಿಕೊಡ್ತೀನಿ. ಅವರೇ ಮಾಡ್ತಾರೆ, ಯೂಟ್ಯೂಬ್ ನೋಡಿ ಮಾಡ್ತಾಯಿದ್ದಾರೆ. ಎಲ್ಲನೂ ರೆಡಿ ಮಾಡಿಕೊಟ್ಟೆ. ಹಸ್ಬೆಂಡೇ ಮಾಡಿದರು. ಚಿಕನ್ ಸಾರು ಮತ್ತು ಫ್ರೈ ಅವರೇ ಮಾಡಿದರು. ಇವಾಗ ಸ್ವಲ್ಪ ರೈಸಿಗೆ ಇಡ್ತಾಯಿದ್ದೀನಿ. ನಾನು ಹಾಗೆ ಒಂದು ಸ್ವಲ್ಪ ಮುದ್ದೆ ಮಾಡಿಬಿಡ್ತೀನಿ. ಮಗ 1 o'clock ಬರ್ತಾನೆ. ಅಷ್ಟೊತ್ತಿಗೆ ಅಡುಗೆ ಮುಗಿಸ್ಬಿಡ್ತೀನಿ. ಇವಾಗ ಎಕ್ಸಾಮ್ ಇರೋದ್ರಿಂದ 1 o'clock ಬರ್ತಾನೆ. ಈ ವೀಕ್ ಮುಗೀತು ಎಕ್ಸಾಮು. ಮತ್ತು ನೆಕ್ಸ್ಟ್ ವೀಕೆಲ್ಲ 12 o'clock ಬಂದುಬಿಡ್ತಾನೆ. ನಮ್ಮ ಚಿಂಟು ಅಂತೂ ಫುಲ್ ಗಮ್ ಅಂತ ಇದೆ. ಅಮ್ಮ ತಿನ್ನಿಸು ಅಂತ ಇದ್ದ. ಸೊ ಅವನಿಗೆ ಬರೀ ಚಿಕನ್ ಹಾಕ್ಕೊಂಡು ತಿನ್ನಿಸ್ತಾ ಇದ್ದೀನಿ ಅಷ್ಟೇ. ಇಷ್ಟೇ ತಿಂದರೆ ಸಾಕು, ಅವನು ಮಲ್ಕೊಂಡ್ಬಿಡ್ತಾನೆ ಊಟ ಮಾಡಿಬಿಟ್ಟು. ದಿಶುನ ಸ್ಕೂಲಿಂದ ಪಿಕಪ್ ಮಾಡ್ಕೊಂಬಂದೆ. ಬಂದ ತಕ್ಷಣ ಫಸ್ಟು ಅಣ್ಣನಿಗೆ ಕಂಪ್ಲೇಂಟ್ ಹೇಳ್ತಾ ಇದ್ದಾನೆ. ಆಲ್ರೆಡಿ ಒಂದು ಕೋಳಿ ಕಟ್ ಮಾಡಿಬಿಟ್ರು ಅಣ್ಣ ಅಂತ ಕರ್ಕೊಂಬಂದಿದ್ದಾನೆ ಟೆರೆಸ್ ಮೇಲೆ ಅಣ್ಣನ. ಸೊ ಇನ್ನೂ 2 ಕೋಳಿ ಇದ್ದಾವೆ. ಅದಕ್ಕೊಂದು ಸ್ವಲ್ಪ ರಾಗಿ ಹಾಗೆ ನುಚ್ಚಕ್ಕಿ ಹಾಕ್ತಾಯಿದ್ದೀವಿ, ತಿಂತವೆ. ಇನ್ನು ಸಂಡೇ ನಾವೊಂದು ನಮ್ಮ ಐದನವರು ಒಂದೊಂದು ಕಟ್ ಮಾಡ್ಕೊಂಡು ತಿಂದುಬಿಟ್ರೆ ಮುಗ್ದೋಗುತ್ತೆ. ಈ ದಿಶುಗೂ ಈಗ ಬಂದ ಜಸ್ಟ್ ಸ್ನಾನ ಮಾಡಿಸ್ಬಿಟ್ಟು ಊಟ ಮಾಡಿಸಿ ಮಲಗಿಸ್ಬೇಕು ಅವನಿಗೂ. ದಿಶುಗೆ ಆಲ್ರೆಡಿ ಮಾರ್ನಿಂಗೇ ಸ್ನಾನ ಮಾಡಿಸ್ಬಿಟ್ಟಿದ್ದೆ. ನನ್ನ ಜೊತೆನೇ ಮಾಡಿ ಪೂಜೆ ಎಲ್ಲ ಮಾಡಿ ಅಡುಗೆ ಮಾಡಿದ್ವಿ. ಸೊ ದಿಶುಗೂ ಫ್ರೆಶಪ್ ಆಗಿ ಇವಾಗ ಒಂದು ಸ್ವಲ್ಪ ಬಿಸಿ ಮುದ್ದೆ ತಿರಿತಾ ಇದ್ದೀನಿ. ಮುದ್ದೆ ಆದ ತಕ್ಷಣ ಊಟ ಮಾಡಿಸ್ಬೇಕು ಮಕ್ಕಳಿಗೆ ಊಟ ಮಾಡಿಸಿ ನಾನು ಊಟ ಮಾಡೋ ಅಷ್ಟೊತ್ತಿಗೆ 3 o'clock ಆಗುತ್ತೆ. ಹಾಗೆ ಅವ್ರನ್ನ ಸ್ವಲ್ಪ ಹೊತ್ತು ಮಲಗಿಸ್ಬಿಟ್ಟು ಪಾತ್ರೆ ಅದು ತಿಕ್ಕಿ ಟೀ ಕುಡ್ಕೊಂಡು ಕೂರೋ ಅಷ್ಟೊತ್ತಿಗೆ ಸಂಜೆ ಆಗೇ ಬಿಟ್ಟಿರುತ್ತೆ. ಟೈಮ್ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಈ ಮಕ್ಕಳು ಕಟ್ಕೊಂಡು ಮನೆ ಕೆಲಸ ಮಾಡಿಕೊಂಡು. ಇವಾಗ ಅಡುಗೆ ಅಂತೂ ಎಲ್ಲನೂ ಮುಗೀತು. ಅವ್ರಿಗೆ ಊಟ ಮಾಡಿಸಿ ನಾನು ಊಟ ಮಾಡಬೇಕು. ಆಲ್ರೆಡಿ 3 o'clock ಆಯಿತು. ಮಾರ್ನಿಂಗಿಂದ ಮಾಡ್ತಾಯಿದ್ದೀನಿ, ಇನ್ನೂ ಮುಗೀತಾ ಇಲ್ಲ. ಊಟ ಎಲ್ಲ ಮಾಡಿಸಿ ಮಲಗೋ ಅಷ್ಟೊತ್ತಿಗೆ ಮೀಶೋದೊಂದು ಪಾರ್ಸಲ್ ಬಂತು, ಕಾಲ್ ಬಂದಿತ್ತು. ಸೊ ಇಬ್ಬರು ಮಲಗಿದ್ರು, ನಾನೇ ಕೆಳಗೋಗಿ ತೊಗೊಂಡು ಬಂದೆ. ಇದು ನೇವಿ ಬ್ಲೂ ಕಲರ್ ಬ್ಲೌಸು, ತುಂಬಾ ಚೆನ್ನಾಗಿದೆ ನೋಡಿ. ಫುಲ್ ಸ್ಟೋನ್ ವರ್ಕ್ ಇದೆ. ಇದು ಲಾಸ್ಟ್ ಟೈಮು ನಮ್ಮ ಮಮ್ಮಿ ಸೀರೆ ಉಡಿಸಿದ್ರು. ಲಾಸ್ಟು ಇದಕ್ಕೆ ಗೌರಿ ಹಬ್ಬದಲ್ಲಿ, ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಊರಿಗೆ ಹೋಗಿದ್ನಲ್ಲ, ಅವಾಗ ಸೀರೆ ಉಡಿಸಿದ್ರಲ್ಲ, ಅದಕ್ಕೆ ಮ್ಯಾಚಿಂಗ್ ಆಗುತ್ತೆ ಅಂತ ತರಿಸ್ಕೊಂಡಿದ್ದೀನಿ. ಅದು ಸ್ಕೈ ಬ್ಲೂ ಸೀರೆ, ನೇವಿ ಬ್ಲೂ ಬಾರ್ಡ್ರ್ ಇದೆ, ತುಂಬ ಚೆನ್ನಾಗಿದೆ. ಈ ಥರ ನಾವು ಡಿಸೈನ್ ಕೊಟ್ಟು ಮಾಡಿಸ್ಬೇಕು ಅಂದರೆ 1000 ಆಗುತ್ತೆ ಔಟ್ಸೈಡು. ಸೊ ಹಂಗಾಗಿ ಇಲ್ಲೇ ನಾನು ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡು ತರಿಸ್ಕೊಂಡ್ಬಿಡ್ತೀನಿ. ಜಸ್ಟ್ ಸ್ಟಿಚ್ ಮಾಡಿಸೋದು ಅಷ್ಟೇ. ಇವಾಗಂತೂ ಟ್ರೆಂಡಿಂಗ್ ಎಲ್ಲರಿಗೂ ಗೊತ್ತೇ ಇದೆ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ. ಸೊ ಅದನ್ನು ಒಂದು ವೀಡಿಯೋ ಮಾಡೋಣ ಅಂತ ಮಾಡಿಸ್ತಾ ಇದ್ದೆ. ಬಟ್ ನನ್ನ ಮಕ್ಕಳು ಅಷ್ಟು ಕೋಆಪ್ರೇಟ್ ಮಾಡಲ್ಲ. ನಮ್ಮ ಚಿಂಟು ಸ್ವಲ್ಪ ಪರವಾಗಿಲ್ಲ, ದಿಶು ಅಂತೂ ಮಾಡೋದೇ ಇಲ್ಲ. ಹುಡುಗಿ ಲಕ್ ಅನ್ಬೇಕು ಏನೋ ಗೊತ್ತಿಲ್ಲ. ಒಂದು ಸಾಂಗ್ ಆಡಿ, ಅನ್ನೋ ಕಾಮಿಡಿ ಫ್ರೆಂಡ್ಸ್ನ ನಗಿಸ್ಬೇಕು ಅಂತ ಸಾಂಗ್ ಆಡಿ ಫುಲ್ ವೈರಲ್ ಆಗಿದ್ದಾಳೆ. ಕರ್ನಾಟಕ ತುಂಬ ಎಲ್ಲ ಅವಳದೇ ಮಾತು. ಯಾರ್ಯಾರ ಲಕ್ಕು ಯಾವಾಗ ಚೇಂಜ್ ಆಗುತ್ತೋ ಗೊತ್ತಿಲ್ಲ. ಒಂದೇ ದಿನಕ್ಕೆ ವೈರಲ್ ಆದ್ಲು ಆ ಹುಡುಗಿ. ಇದು ಹಾಗೆ ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ಮಾರ್ನಿಂಗಿಂದ ಇನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಕೂತಿದ್ದೆ, ಏನೋ ವೀಡಿಯೋಸ್ ಮಾಡಿರಲಿಲ್ಲ. ಸೊ ಸಾಯಂಕಾಲ ಪಾರ್ಕಿಗೆ ಕರ್ಕೊಂಬಂದೆ ಆಟ ಆಡ್ಸೋಣ ಅಂತ. ಇವತ್ತು ಸ್ಯಾಟರ್ಡೆ, ಅವನಿಗೂ ಸ್ಕೂಲ್ ರಜೆ ಇತ್ತು. ಮನೇಲಿ ಸುಮ್ಮನೆ ಕಾಟ ಕೊಡ್ತಾಯಿದ್ರು. ಈವ್ನಿಂಗ್ ಟೈಮ್ ಮಳೆ ಬಂದಿಲ್ಲ ಅಂದರೆ ಪಾರ್ಕಿಗೆ ಬಂದುಬಿಡ್ತೀನಿ. ಪಾರ್ಕಲ್ಲಿ ಚೆನ್ನಾಗಿ ಆಟ ಆಡ್ತಾರೆ. ಇದು ವೀಕೆಂಡ್ ಅಲ್ವಾ, ತುಂಬ ಜನ ಬಂದಿದ್ದರು. ಸೊ ಇಲ್ಲಿ ಸ್ವಲ್ಪ ಪಾರ್ಕಲ್ಲಿ ಆಟ ಆಡಿಸಿ ಇನ್ನು ಆ ಕಡೆ ದೊಡ್ಡ ಪಾರ್ಕ್ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಲಾಸ್ಟ್ ವೀಕ್ ಮಳೆ ಆಗಿತ್ತು, ಮಳೆಲ್ಲ ಹಸಿಯಾಗಿತ್ತು. ಮಳೆಯಲ್ಲಿ ಆಟ ಆಡ್ತಾಯಿದ್ದಾರೆ, ಚೆನ್ನಾಗಿ ಬರ್ತಾಯಿದೆ. ನಾನು ಸ್ವಲ್ಪ ಅವ್ರ ಜೊತೆ ಸೇರಿಬಿಟ್ಟು ಆಟ ಆಡಬೇಕೀಗ. ನಾವು
ಚಿಕ್ಕವರಿದ್ದಾಗ ಇದೇ ಥರ ಆಟ ಆಡ್ತಿದ್ವಿ. ಹಸಿ ಮರಳು ತೊಗೊಂಡು ಈ ಥರ ಟಾಯ್ಸಲ್ಲಿ ಹಾಕಿ ಹಾಕ್ತಿದ್ವಿ. ಬಟ್ ಈ ಥರ ರೆಡಿಮೇಡ್ ಎಲ್ಲ ಸಿಗ್ತಾ ಇರಲಿಲ್ಲ. ನಾವು ಕಪ್ಪು ಕಲ್ಲಿನ ಚಿಪ್ಪು ಅದು ಇದು ತೊಗೊಂಡು ಆಟ ಆಡ್ತಾಯಿದ್ವಿ. ಈ ಮಕ್ಕಳಿಗೆ ಮರಳೆಲ್ಲ ಆಟ ಆಡೋಕ್ಕಂತಲೇ ಒಂದು ಸೆಟ್ ಟಾಯ್ಸ್ ಇರ್ತವೆ. ನಾನು ಇವೆಲ್ಲ ತೊಗೊಂಡಿದ್ದೆ. ಸೊ ಇಲ್ಲಿಗೆ ಬಂದರೆ ಆಟ ಆಡೋಕ್ಕೆ ತಂದಿರ್ತೀನಿ, ಆಟ ಆಡ್ತಾರೆ. ಇನ್ನು ಈ ಪಾರ್ಕ್ ಸಾಕಾಯಿತು, ಮರಳೆಲ್ಲ ಹೋಗ್ತಾಯಿದ್ರು. ಸ್ವಲ್ಪ ಜಾರು ಬಂಡೆ ಆಡಿಸ್ಬಿಟ್ಟು ದೊಡ್ಡ ಪಾರ್ಕಿಗೆ ಕರ್ಕೊಂಡು ಹೋಗ್ತೀನಿ. ಇವರಿಬ್ಬರು ಇಲ್ಲಿ ಬಂದರೆ ಅಣ್ಣ ತಮ್ಮ ಕ್ಲೋಸ್ ಆಗಿರ್ತಾರೆ, ಬೇರೆಯವ್ರ ಜೊತೆ ಜಗಳ ತೆಗಿತಾರೆ. ಮನೇಲಿದ್ದರೆ ಇವರೇ ಇಬ್ಬರೇ ಜಗಳ ಮಾಡ್ತಾರೆ. ಅಯ್ಯೋ, ಮನೇಲಿದ್ರಂತೂ ಇವರಿಬ್ಬರು ಜಗಳ ಬಿಡಿಸೋದೇ ಆಗುತ್ತೆ ನನಗೆ. ಅದಕ್ಕೆ ಸುಮ್ಮನೆ ಪಾರ್ಕಿಗೆ ಕರ್ಕೊಂಬಂದ್ಬಿಡ್ತೀನಿ. ಇಲ್ಲಿ ಬಂದರೆ ಚೆನ್ನಾಗಿ ಆಟ ಆಡ್ತಾರೆ, ಬೇರೆಯವ್ರ ಜೊತೆ ಜಗಳ ಮಾಡ್ತಾ ಇರ್ತಾರೆ ಇಬ್ಬರು. ಅಲ್ಲಿ ಆಡಿ ಸಾಕಾಯಿತು. ಈ ಕಡೆ ನಾನು ಬಿಟ್ಟು ಓಡಾಡಿ ಹೋಗ್ತಾ ಇದ್ದಾರೆ. ಅವ್ರಿಗೇನು ಭಯ ಅನ್ನೋದೇ ಇಲ್ಲ. ಆಲ್ಮೋಸ್ಟ್ ಬರ್ತಾ ಇರ್ತಿಲ್ಲ, ರೂಢಿ ಇದೆ. ಸೊ ಇಲ್ಲೊಂಚೂರು ಆಟ ಆಡಿಸ್ತೀನಿ. ಪಾರ್ಕ್ ಚೆನ್ನಾಗಿತ್ತು, ಫುಲ್ ಗ್ರೀನರಿ. ಆ ಕಡೆ ಎಲ್ಲ ರೀಲ್ಸ್ ಮಾಡ್ತಾಯಿದ್ರು. ಸೊ ನಾನು ಮಾಡೋಣ ಅಂತ ನನ್ನ ಮಗನ ಕೈಗೆ ವಿಡಿಯೋ ಕೊಟ್ಟೆ. ಬಟ್ ನೀಟಾಗಿ ಹಿಡಿಯೋಕ್ಕೆ ಬರೋಲ್ಲ. ಬಟ್ ಬೇರೆದವ್ರ ಕೈ ಕೊಟ್ಟರು ಸುಮ್ಮನೆ ಇರೋಲ್ಲ. ನಾನೇ ಮಾಡ್ತೀನಿ ಅಂತಲೇ ನಮ್ಮ ಚಿಕ್ಕವನು. ಬಟ್ ನೀಟಾಗೂ ಮಾಡಲ್ಲ, ಹೆಂಗೆಂಗೋ ವಿಡಿಯೋ ಶೇಕ್ ಮಾಡಿಬಿಡ್ತಾನೆ, ಇಲ್ಲ ಬೇರೆ ಕಡೆ ಹಿಡಿತಾನೆ. ಇದೊಂದೇ ಕಷ್ಟ ಆಗಿದೆ. ಬೇರೆದವ್ರ ಕೈ ಕೊಟ್ಟು ನಾನು ಮಾಡಿಸ್ಕೊಳ್ಳೋಣ ಅಂದ್ರೂ ಸುಮ್ಮನೆ ಇರೋಲ್ಲ. ನಾನೇ ಮಾಡ್ತೀನಿ ಅಂತ ಹಠ ಮಾಡ್ತಾನೆ. ಬಟ್ ತುಂಬ ಚೆನ್ನಾಗಿದೆ ಇಲ್ಲಿ ಗ್ರೀನರಿ. ತುಂಬ ಜನ ರೀಲ್ಸ್ ಮಾಡೋಕ್ಕಂತಲೇ ಬರ್ತಾರೆ. ಆ ಕಡೆ ಪಾರ್ಕಲ್ಲಂತೂ ತುಂಬ ಜನ ಮಾಡ್ತಾಯಿದ್ರು. ಇನ್ನೊಂದು ಕಾಮಿಡಿ ಏನು ಗೊತ್ತಾ, ದಿಶು ನಾನು ಮಾಡ್ತೀನಿ ಕೊಡಮ್ಮ ಅಂತ ತೊಗೊಂಡ. ಸೆಲ್ಫಿ ಆನ್ ಮಾಡ್ಕೊಂಡ್ಬಿಟ್ಟು ತನ್ನ ಕಡೆ ನಾನು ಮಾಡ್ಕೊತಾ ಇದ್ದಾನೆ. ನನಗಂತೂ ನಕ್ಕು ಸಾಕಾಯಿತು. ತನ್ನ ಮೂಗು ಕಣ್ಣು ಅಷ್ಟೇ ಬಿಟ್ಟರೆ ಏನೂ ಬಂದಿಲ್ಲ ವೀಡಿಯೋದಲ್ಲಿ. ಅಲ್ಲೇ ಸಂಜೆ 6:30 ಆಗ್ತಾ ಬಂತು. ಇನ್ನೇನು ಹೊರಟ್ಬಿಡ್ತೀವಿ. ಅಲ್ಲೇ ಹೋಗುವಾಗ ಸ್ವಲ್ಪ ಇಲ್ಲಿ ಕ್ಯಾಂಡಿ ಇತ್ತು, ಕಾಟನ್ ಕ್ಯಾಂಡಿ. ಬೇಕು ಅಂದರೂ ಇಬ್ಬರಿಗೂ ಒಂದೊಂದು ಕಾಟನ್ ಕ್ಯಾಂಡಿ ಕೊಡಿಸ್ದೆ. ಹಾಗೆ ಒಂದೊಂದು ಟಾಯ್ಸು ಕೊಡಿಸ್ದೆ. ಕಣ್ಮುಂದೆ ಕಂಡ್ರಂತೂ ಬಿಡೋದೇ ಇಲ್ಲ. ಮನೆಗೆ ಹೋಗೋಷ್ಟೊತ್ತಿಗೆ 5 ನಿಮಿಷಕ್ಕೆ ಕಾಲ್ ಮಾಡಿಬಿಡ್ತಾರೆ. ಹಾಗೆ ಬರ್ತಾ ಎಗ್ ರೈಸ್ ಪಾರ್ಸಲ್ ತೊಗೊಂಬ ಅಂದರು ಹಸ್ಬೆಂಡು. ಸೊ ಒಂದು ಎಗ್ ರೈಸ್ ತೊಗೊಂಡೋಗ್ಬಿಡ್ತೀವಿ, ಇಲ್ಲ 1.5 ತೊಗೊಂಡೋಗ್ಬಿಡ್ತೀವಿ. 3 ಜನಕ್ಕೂ ಆಗುತ್ತೆ. ಇವರಂತೂ ಎಗ್ ರೈಸ್ ಎಲ್ಲ ತಿನ್ನಲ್ಲ. ಸ್ವಲ್ಪ ಅಕ್ಕಿ ರೊಟ್ಟಿ ಇದೆ, ಇಲ್ಲ ಬಿಸಿ ಅನ್ನ ಮಾಡಿ ಊಟ ಮಾಡಿಸ್ತೀನಿ. ಸ್ವಲ್ಪ ಕಬಾಬ್ ತೊಗೊಂಡೋಗ್ತೀನಿ ಅಷ್ಟೇ. ಒಂದು 250 ಗ್ರಾಮ್ ಕಬಾಬು ಮತ್ತು ಒಂದು 2 ಎಗ್ ರೈಸ್ ಹೇಳಿದ್ದೆ. ಸೊ ಪಾರ್ಸಲ್ ತೊಗೊಂಡೋಗೋ ಅಷ್ಟೊತ್ತಿಗೆ ತರಕಾರಿ ಬೇರೆ ಖಾಲಿ ಆಗಿತ್ತು. ಸೊ 1-2 ಟೊಮ್ಯಾಟೊ, ಸ್ವಲ್ಪ ಪಲಾವ್ಗೆ ಏನಾದರೂ ಐಟಮ್ಸ್ ಬೇಕಾಗಿತ್ತು, ತೊಗೋಬೇಕು. ಇಲ್ಲೇ ಪಕ್ಕದಲ್ಲಿ ಅಂಗಡಿ ಇದೆ, ಅದು ತೊಗೊಂಬಿಟ್ಟು ಇವತ್ತು ಹೋಗಿಬಿಡ್ಬೇಕು. ಈಗ ಮನೆಗೆ ಹೋಗಿ ಊಟ ಮಾಡಬೇಕು. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ವಾಚ್ ಮಾಡಿ. ಹಾಗೆ ವಿಡಿಯೋ ಹೇಗೆ ಅನಿಸುತ್ತೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.